ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ಇವತ್ತು 12ನೇ ದಿನ. ಸಾರ್ವಜನಿಕ ದರ್ಶನಕ್ಕೆ ಇಷ್ಟು ದಿನ ನಾವು ಇಷ್ಟೊತ್ತಿಗಾಗಲೇ ಕ್ಯೂ ಅಲ್ಲಿ ವಿಪರೀತವಾಗಿ ಜನ ಇರ್ತಾ ಇದ್ದನ್ನು ನೋಡ್ತಾ ಇದ್ವಿ. ಬಟ್ ಇವತ್ತು ಕೊಂಚ ವಿಭಿನ್ನ ಚಿತ್ರಣ ಕಂಡು ಬರ್ತಾ ಇದೆ. ಅಲ್ಲಿ ಏನಾಗಿದೆ ಅನ್ನೋದ್ರ ಮಾಹಿತಿ ಕೊಡ್ತಾ ಇದ್ದೀವಿ. 12ನೇ ದಿನ ಭಕ್ತರ ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ ಇಳಿಮುಖವಾಗಿದೆ. ನಾಳೆ ಒಂದು ದಿನ ಮಾತ್ರ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಇದೆ. ಇವತ್ತು ಭಕ್ತರಿಲ್ಲದೆ ಎಲ್ಲ ಕ್ಯೂ ಸಿಸ್ಟಮ್ ಏನು ಮಾಡ್ಕೊಂಡಿದ್ರು ಅದು ಸರತಿ ಸಾಲೆಲ್ಲವೂ ಕೂಡ ಖಾಲಿ ಆಗಿದೆ. ನಿನ್ನೆ ಮಧ್ಯರಾತ್ರಿ ತನಕ ಕೂಡ ಭಕ್ತರ ಪ್ರವಾಹ ಅಲ್ಲಿ ಕಾಣಿಸ್ತಾ ಇತ್ತು. ಬಟ್ ಇವತ್ತು ಹಂಗಿಲ್ಲ, ಈಸಿಯಾಗಿ ಎಲ್ರಿಗೂ ದರ್ಶನ ಆಗ್ತದೆ, ಕ್ವಿಕ್ಕಾಗಿ ಆಗ್ತಾ ಇದೆ. 4-5 ಸಾಲುಗಳ ಅನಿವಾರ್ಯತೆನೇ ಬರ್ತಾ ಇಲ್ಲ ಅಲ್ಲಿ. ಹಾಸನದ ಅಧಿದೇವತೆ ಶಕ್ತಿ ದೇವತೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವಂತಹ ಹಾಸನಾಂಬೆ ದೇವಿ ಸಾರ್ವಜನಿಕ ದರ್ಶನಕ್ಕೆ ಇಂದು 12ನೇ ದಿನ. ಈ ದಿನ ನಿಜಕ್ಕೂ ಭಕ್ತರಿಗೆ ಅದೃಷ್ಟ ಅಂತ ಹೇಳುವುದು. ಯಾಕೆಂದರೆ ಬೆಳಗ್ಗೆಯಿಂದಲೂ ಸಹ ಸರತಿ ಸಾಲುಗಳು ಸಂಪೂರ್ಣವಾಗಿ ಖಾಲಿದೆ. ನೀವು ನೇರವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಇದು ಧರ್ಮ ದರ್ಶನದ ಸಾಲು. ಇಂದು ಸಾರ್ವಜನಿಕ ದರ್ಶನಕ್ಕೆ 12ನೇ ದಿನ. 11 ದಿನವೂ ಸಹ ಈ ಸಾಲಿನಲ್ಲಿ ಒಂದು ಸಣ್ಣ ಗ್ಯಾಪ್ ಕೂಡ ಇರಲಿಲ್ಲ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಬಂದಿತ್ತು. ಆದರೆ ಇಂದು 12ನೇ ದಿನ, ನಾಳೆ ಒಂದೇ ದಿನ ದೇವಿ ದರ್ಶನಕ್ಕೆ ಅವಕಾಶ ಇರತಕ್ಕಂಥದ್ದು. 12ನೇ ದಿನ ಯಾವ ಭಕ್ತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಇಳಿಮುಖವಾಗಿದೆ. ಧರ್ಮದರ್ಶನ ಸಾಲಿನಲ್ಲಿ ಸರಾಗ ಹೋಗಿ ಕೇವಲ 20 ನಿಮಿಷಗಳಲ್ಲಿ ದೇವಿ ದರ್ಶನವನ್ನು ಪಡಿತಾ ಇದ್ದಾರೆ. ಅಲ್ಲದೆ 1000-300 ವಿಶೇಷ ದರ್ಶನದ ಸಾಲುಗಳು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿ, ಹಾಗಾಗಿ ಏನು ಇಂದು ಬರ್ತಕ್ಕಂಥ ಭಕ್ತರೇನಿದ್ದಾರೆ ಅವರೆಲ್ಲರಿಗೂ ಸಹ ಅತಿ ಶೀಘ್ರವಾಗಿ ದರ್ಶನವಾಗ್ತಾ ಇದೆ. ಶೀಘ್ರವಾಗಿ ದರ್ಶನ ಪಡೆದಂಥ ಭಕ್ತರು ಅಪಾರ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಇಷ್ಟು ದಿನ ಆ ದರ್ಶನವನ್ನು ಪಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತರು ಬರ್ತಿದ್ರು. ಹಾಗಾಗಿ ದರ್ಶನ ಸಂಪೂರ್ಣವಾಗಿ ತಡವಾಗ್ತಿತ್ತು. 5ರಿಂದ 6 ಗಂಟೆ 7 ಗಂಟೆ ಹೀಗೆ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದು. ಆದರೆ ಇಂದು 12ನೇ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂತ ನಿರೀಕ್ಷೆಯನ್ನು ಹೊಂದಲಾಗಿತ್ತು. ಆದರೆ ಇಂದು ಬೆಳಗ್ಗೆ 5 ಗಂಟೆಯಿಂದ ದೇವಿ ದರ್ಶನ ಆರಂಭವಾಗಿದೆ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇದೆ ಇನ್ನೂ ಸಹ. ಹಾಗಾಗಿ ಬರ್ತಕ್ಕಂಥ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯೂ ಸಹ ಆಗಬಹುದು. ನಾಳೆ ಒಂದೇ ದಿನ ಕಡೆಯ ದಿನ ಇದೆ. ನಾಳೆ ಬಲಿಪಾಡ್ಯಮಿ ಇದೆ. ರಾತ್ರಿ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇರುತ್ತೆ. ಹಾಗಾಗಿ ಇಂದು ಬೆಳಗ್ಗೆ ನಂತರ ಭಕ್ತರ ಸಂಖ್ಯೆ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇದೆ. ಅಲ್ಲದೆ ಏನು ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ಇದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ. ಇದುವರೆಗೂ 24 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನು ಪಡೆದಿದ್ದಾರೆ. 18 ಕೋಟಿಗೂ ಹೆಚ್ಚು ಆದಾಯ, 1000-300 ವಿಶೇಷ ದರ್ಶನ ಟಿಕೆಟ್ ಮಾರಾಟ ಹಾಗೂ ಲಾಡು ಪ್ರಸಾದದಿಂದ ಮಾರಾಟದಿಂದ ಬಂದಿದೆ. ಇಂದು ರಾತ್ರಿ 9 ಗಂಟೆಗೆ ಗರ್ಭಗುಡಿಯ ಬಾಗಿಲನ್ನು ದೀಪಾವಳಿಯ ಪೂಜೆಗಾಗಿ ಮುಚ್ಚಲಾಗ್ತದೆ. ಮಧ್ಯಾಹ್ನ 2ರಿಂದ 3:30ವರೆಗೂ ನೈವೇದ್ಯಕ್ಕಾಗಿಯೂ ಸಹ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗ್ತದೆ. ನಾಳೆ ಬೆಳಗ್ಗೆಯಿಂದ ದರ್ಶನ ಆರಂಭವಾಗ್ತದೆ. ನಾಳೆ 7 ಗಂಟೆಗೆ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಿ ಆನಂತರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರಲಿಲ್ಲ. ಏನು 12 ದಿನಗಳ ಕಾಲ ಹಾಸನಾಂಬ ಜಾತ್ರಾ ಮಹೋತ್ಸವ ನಡೀತು, ಅದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳ್ಬೋದು. ಆರಂಭದಿಂದಲೂ ಸಹ 11ನೇ ದಿನವರೆಗೂ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬರ್ತಿದ್ರು. ಆದರೆ 12ನೇ ದಿನ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಿದೆ. ಯಾಕೆಂದರೆ ಏನು ದೀಪಾವಳಿ ಹಬ್ಬ ಇರ್ಬೋದು, ಆ ಹಬ್ಬದ ರಜಾ ದಿನಗಳಿದ್ರು, ಆದರೂ ಸಹ ಭಕ್ತರ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖವಾಗಿದೆ. ಇಂದು ಬರ್ತಕ್ಕಂಥ ಭಕ್ತರಿಗೆ ಸುಗಮವಾಗಿ ದರ್ಶನವಾಗ್ತಿರೋದಕ್ಕೆ ಎಲ್ಲರೂ ಸಹ ಖುಷಿಯಿಂದಲೇ ತೆರಳ್ತಾ ಇದ್ದಾರೆ. ಇನ್ನು ಏನು ಬೆಳಗ್ಗೆ 9-10 ಗಂಟೆ ನಂತರ ಈ ಭಕ್ತರ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದ್ದು, ಈ ಸರತಿ ಸಾಲಿದ್ದು 10 ಕಿಲೋಮೀಟರ್ ಬ್ಯಾರಿಕೇಡನ್ನು ಸುತ್ತಿ ಬರಬೇಕು. ಅದೊಂದು ಸಮಯ ತೆಗೆದುಕೊಳ್ಳೋದನ್ನು ಹೊರತುಪಡಿಸಿದರೆ ಅತಿ ಶೀಘ್ರವಾಗಿ ದೇವಿ ದರ್ಶನ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಹಾಸನಾಂಬೆ ದೇಶದಲ್ಲಿ ಈ ಬಾರಿ ಇದರಲ್ಲಿ ಕಡಿಮೆ ಭಕ್ತರು ಬಂದಿರತಕ್ಕಂಥದ್ದು ಹಿಂದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ. ಹಾಸನಾಂಬೆಯ ದರ್ಶನಕ್ಕೆ ಅಂತ ಬರ್ತಾ ಇದ್ದ ಭಕ್ತರ ಸಂಖ್ಯೆಯಲ್ಲಿ ಇವತ್ತು ಇಳಿಕೆಯಾಗಿದೆ. ಬಟ್ ಸಾಮಾನ್ಯವಾಗಿ ಫಸ್ಟ್ 10 ಡೇಸೇ ರಶ್ ವಿಪರೀತ ಇದ್ಬಿಡುತ್ತೆ. ಎಲ್ರಿಗೂ ನಮಗೆಲ್ಲಿ ದರ್ಶನಕ್ಕೆ ಅವಕಾಶ ಸಿಗಲ್ಲ ಅಂತ ಅಲ್ಲೇ ದುಪ್ಪಟ್ಟು ಬಂದುಬಿಡ್ತಾರೆ. ಈ ಕಾರಣ ಕೂಡ ಇರುತ್ತೆ. ಹಂಗಂತ ಹಿಂಗೆ ಇರುತ್ತೆ ಅಂತ ಅಲ್ಲ. ಮಧ್ಯಾಹ್ನದ ನಂತರ ಈ ಸುದ್ದಿಗಳೆಲ್ಲ ವೈರಲ್ ಆದ ನಂತರ ಇನ್ನಷ್ಟು ಜನ ಬರುವಂತಹ ಸಾಧ್ಯತೆ ಇರುತ್ತೆ. ಆಶೀರ್ವಾದ ಪಡ್ಕೊಂಡವರು, ಕರುಣೆಯನ್ನು ಪಡ್ಕೊಂಡವರು ಮತ್ತೆ ಬರಬಹುದು. ಹಿಂಗೆ ಇರುತ್ತಂತಲ್ಲ, ತಾತ್ಕಾಲಿಕವಾಗಿ ಹಿಂಗೆ ಕ್ಯೂಗಳು ಖಾಲಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಬಂದವ್ರಿಗೆಲ್ಲ ದರ್ಶನ ಚೆನ್ನಾಗಿ ಆಗ್ತಿದೆ ಅನ್ನೋದು ಒಂದು. ಹಾಸನಾಂಬೆ ಟೆಂಪಲೇ ಹಾಗೆ, ಎಂಟ್ರಿ ಆಗ್ತಾ ಇದ್ದ ಹಾಗೇ ಒಂದು ಮನಸ್ಸಲ್ಲಿ ಒಂದು ಶಾಂತಿ ಇರುತ್ತೆ. ಆಮೇಲೆ ಏನನ್ನೋ ಗಳಿಸಿಕೊಂಡಂತಹ ಅನುಭವ ಕೊಡುತ್ತೆ. ಈ ಕಾರಣಕ್ಕೆ ದೊಡ್ಡ ಶಕ್ತಿಪೀಠ.